ಅಫ್ಕೋರ್ಸ್ ಎಸ್. ನಾನು ಲಾಸ್ಟು 4 ವಾರಗಳಿಂದ ಅದಕ್ಕೂ ಮುಂಚೆ ತುಂಬ ಟಫ್ ಫೈಟ್ ಆಗ್ತಿತ್ತು ನನಗೂ ಅವನಿಗೂ. ನಾನು ಅವನನ್ನು ನಾಮಿನೇಟ್ ಮಾಡ್ತಿದ್ದೆ, ಅವ್ನು ನನ್ನನ್ನು ನಾಮಿನೇಟ್ ಮಾಡ್ತಿದ್ದ, ಎಲ್ಲ ಇತ್ತು. ಬಟ್ ಲಾಸ್ಟ್ ಒಂದು 4 ವಾರದಿಂದ ನಾನು ಅವನನ್ನು ಬಿಟ್ಕೊಳಕ್ಕೆ ಹೋಗಲಿಲ್ಲ. ಬಿಕಾಸ್ ಅವನು ಒಂದಷ್ಟು ವಿಷಯಗಳಲ್ಲಿ ನನ್ನನ್ನು ಟೆಸ್ಟ್ ಮಾಡದೇ ಇದ್ದರೆ ನಾನೇನು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆ್ಯಂಡ್ ಅವನು ಮಾತ್ರ ಅಂತಲ್ಲ, ಮನೆಯಲ್ಲಿರೋ ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನು ಇದೆ ನನ್ನ ಕ್ಯಾರೆಕ್ಟರ್ ಹೊರಗಡೆ ಬರೋದಕ್ಕೆ. ಯಾರ್ಯಾರು ಅಂದರೆ ಮನೆಯವ್ರು ಯಾರ್ಯಾರು ಇದ್ದರು ಎಲ್ಲರೂ 17 ಜನನೂ ಒಂದಷ್ಟು ವಿಷಯಗಳಲ್ಲಿ ನನ್ನ ಒಂದು ಕ್ಯಾರೆಕ್ಟರ್ ಹೊರಗೆ ತರಿಸಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಮೇಜರಾಗಿ ವಿನಯ್ಗೆ ನಾನು ಈಸ್ ಮೈ ಫ್ರೆಂಡ್. ಅಫ್ಕೋರ್ಸ್ ಅದನ್ನೇ ಅದೇ ನಾನು ಹೇಳ್ದಂಗೆ ವಿನಯ್ಗೆ ಥ್ಯಾಂಕ್ಸ್. ಅಫ್ಕೋರ್ಸ್ ಎಸ್. ನಾನು ಲಾಸ್ಟು 4 ವಾರಗಳಿಂದ ಅದಕ್ಕೂ ಮುಂಚೆ ತುಂಬ ಟಫ್ ಫೈಟ್ ಆಗ್ತಿತ್ತು ನನಗೂ ಅವನಿಗೂ. ನಾನು ಅವನನ್ನು ನಾಮಿನೇಟ್ ಮಾಡ್ತಿದ್ದೆ, ಅವ್ನು ನನ್ನನ್ನು ನಾಮಿನೇಟ್ ಮಾಡ್ತಿದ್ದ, ಎಲ್ಲ ಇತ್ತು. ಬಟ್ ಲಾಸ್ಟ್ ಒಂದು 4 ವಾರದಿಂದ ನಾನು ಅವನನ್ನು ಬಿಟ್ಕೊಳಕ್ಕೆ ಹೋಗಲಿಲ್ಲ. ಬಿಕಾಸ್ ಅವನು ಒಂದಷ್ಟು ವಿಷಯಗಳಲ್ಲಿ ನನ್ನನ್ನು ಟೆಸ್ಟ್ ಮಾಡದೇ ಇದ್ದರೆ ನಾನೇನು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆ್ಯಂಡ್ ಅವನು ಮಾತ್ರ ಅಂತಲ್ಲ, ಮನೆಯಲ್ಲಿರೋ ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನು ಇದೆ ನನ್ನ ಕ್ಯಾರೆಕ್ಟರ್ ಹೊರಗಡೆ ಬರೋದಕ್ಕೆ. ಯಾರ್ಯಾರು ಅಂದರೆ ಮನೆಯವ್ರು ಯಾರ್ಯಾರು ಇದ್ದರು ಎಲ್ಲರೂ 17 ಜನನೂ ಒಂದಷ್ಟು ವಿಷಯಗಳಲ್ಲಿ ನನ್ನ ಒಂದು ಕ್ಯಾರೆಕ್ಟರ್ ಹೊರಗೆ ತರಿಸಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಮೇಜರಾಗಿ ವಿನಯ್ಗೆ ನಾನು ಈಸ್ ಮೈ ಫ್ರೆಂಡ್. ಅಫ್ಕೋರ್ಸ್ ಅದನ್ನೇ ಅದೇ ನಾನು ಹೇಳ್ದಂಗೆ ವಿನಯ್ಗೆ ಥ್ಯಾಂಕ್ಸ್.